ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೆಲ್ಲರಿಗೂ ಸಹ ಯುಗಾದಿ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ ಸಂಪೂರ್ಣ ಯುಗಾದಿಯ ವರ್ಷ ಭವಿಷ್ಯಗಳನ್ನು ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ. ವೀಕ್ಷಕರೇ, ಪರಾಭವ ನಾಮ ಸಂವತ್ಸರ ಎಲ್ಲರಿಗೂ ಸಹ ಸುಖ ದುಃಖಗಳು ಸಮ ಪ್ರಮಾಣದಲ್ಲಿದ್ದು ಅದನ್ನು ನಿಭಾಯಿಸುವಂತಹ ಶಕ್ತಿಯನ್ನು ಭಗವಂತ ಎಲ್ಲರಿಗೂ ಕೊಡಲಿ. ಹೊಸ ವರ್ಷದಲ್ಲಿ ಹೊಸ ಯುಗದ ಪ್ರಾರಂಭ ಪರಾಭವ ಸಂವತ್ಸರ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಶುಭ ಫಲಗಳನ್ನೇ ಕೊಡುವಂಥದ್ದಾಗಲಿ. ಏನೇ ಸಮಸ್ಯೆಗಳಿದ್ದರೂ ಕೂಡ ಅದಕ್ಕೆ ಒಂದು ಪರಿಹಾರ ಅನ್ನುವಂಥದ್ದು ಸಿಗಲಿ. ಹಾಗೆ ಅತಿ ಹೆಚ್ಚಿನ ಒಂದು ಆರೋಗ್ಯದ ಅಭಿವೃದ್ಧಿ, ಸುಖದಲ್ಲಿ ಒಂದು ಸುಖ ದುಃಖಗಳನ್ನು ಸಮ ಪ್ರಮಾಣದಲ್ಲಿ ನಿಭಾಯಿಸುವಂತಹ ಒಂದು ಶಕ್ತಿಯನ್ನು ಆ ಭಗವಂತ ಈ ಹೊಸ ಸಂವತ್ಸರದಲ್ಲಿ ಎಲ್ಲರಿಗೂ ಸಹ ಕೊಡಲಿ ಅಂತ ಹೇಳ್ತಾ, ಯುಗಾದಿಯ ಸಂದರ್ಭದಲ್ಲಿ ಅಂದರೆ ಹೊಸ ವರ್ಷ ಅಂತೇನು ಹೇಳ್ತೇವೆ, ಈ ಒಂದು ವರ್ಷದ ಪ್ರಾರಂಭದಲ್ಲಿ ಸಂಪೂರ್ಣ ಒಂದು ವರ್ಷದ ಕಾಲ ಬದಲಾಗುವ ಗ್ರಹಗಳನ್ನು ನೋಡೋದಾದರೆ ಗುರು ಮತ್ತು ರಾಹುಕೇತುಗಳ ಪರಿವರ್ತನೆ ಮಾತ್ರ ಪರಾಭವ ಸಂವತ್ಸರದಲ್ಲಿ ಬದಲಾಗುವಂತಹ ಗ್ರಹಗಳಾಗಿರ್ತಾರೆ. ಜೂನ್ 1ನೇ ತಾರೀಕು ಗುರುಬ್ರಹ್ಮ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿ ತನ್ನ ಉಚ್ಚ ಕ್ಷೇತ್ರವನ್ನು ಪ್ರವೇಶ ಮಾಡ್ತಾನೆ. ಅಕ್ಟೋಬರ್ 31ನೇ ತಾರೀಕು ಗುರು ಮತ್ತೊಮ್ಮೆ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶ ಮಾಡ್ತಾನೆ. ಸೊ ವರ್ಷದಲ್ಲಿ 2 ಬಾರಿ ಗುರುವಿನ ಪರಿವರ್ತನೆ. ಇದರಿಂದ ಏನಾಗುತ್ತೆ, ಆಲ್ಮೋಸ್ಟ್ ಎಲ್ಲ ರಾಶಿಯವರಿಗೂ ಕೂಡ 6 ತಿಂಗಳು ಅಂದರೆ ಒಂದು ಗುರುಬಲ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಸಮ ಪ್ರಮಾಣದಲ್ಲಿ ಸಿಗೋದಕ್ಕೆ ಅನುಕೂಲ ಆಗುತ್ತೆ. ಪರಾಭವ ಸಂವತ್ಸರದಲ್ಲಿ ಇದೊಂದು ವಿಶೇಷ ಪರಿವರ್ತನೆ. ಸಂಪೂರ್ಣವಾಗಿ ಎಲ್ಲ ರಾಶಿಯವರಿಗೂ ಕೂಡ ಸ್ವಲ್ಪ ಅನುಕೂಲ ಆಗೋದಕ್ಕೆ ಗುರು ಒಂದು ಪರಿವರ್ತನೆ ಮಾಡಿಕೊಳ್ಳುವಂಥದ್ದು ತುಂಬ ಅನುಕೂಲ ಆಗುತ್ತೆ ನೇರವಾಗಿ ಇದು. ಅದೇ ರೀತಿಯಲ್ಲಿ ಡಿಸೆಂಬರ್ 5ನೇ ತಾರೀಕು ರಾಹು ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾನೆ ಕುಂಭರಾಶಿಯಿಂದ. ಕೇತು ಸಿಂಹ ರಾಶಿಯಿಂದ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಈ ಹೊಸ ಸಂವತ್ಸರದಲ್ಲಿ ಪರಾಭವ ಸಂವತ್ಸರದಲ್ಲಿ ಈ 3 ಗ್ರಹಗಳ ಪರಿವರ್ತನೆ ಅನ್ನುವಂಥದ್ದು ನಡೆಯುವಂಥದ್ದು. ಇನ್ನು ಪಂಚಾಂಗ ಶ್ರವಣದ ಪ್ರಕಾರ ಈ ಸಂವತ್ಸರದ ರಾಜ ಗುರುವಾಗಿರ್ತಾನೆ, ಮಂತ್ರಿ ಕುಜನಾಗಿರ್ತಾನೆ, ಸೇನಾಧಿಪ ಚಂದ್ರ, ಸಸ್ಯಾಧಿಪ ಶುಕ್ರ, ಧಾನ್ಯಾಧಿಪ ಬುಧ, ಅರ್ಘಾಧಿಪ ಚಂದ್ರ, ಮೇಘಾಧಿಪ ಚಂದ್ರ, ರಸಾಧಿಪ ರವಿ, ಹಾಗೆ ನೀರಸಾಧಿಪ ಗುರು. ಅದರಲ್ಲೂ ಸಂವತ್ಸರದ ರಾಜ ಗುರುವಾಗಿರೋದರಿಂದ ರಾಜರು ರಾಜ್ಯವನ್ನು ನ್ಯಾಯವಾಗಿ ಆಳ್ತಾರೆ ಅಂತ ಕೂಡ ಹೇಳಬಹುದು. ಇದು ಒಂದು ಸಂವತ್ಸರದಲ್ಲಿ ರಾಜನಾಗುವಂತಹ ಗುರು ಬಹಳಷ್ಟು ಶುಭ ಫಲಗಳನ್ನು ಕೊಡ್ತಾನೆ ಅಂತ ನೇರವಾಗಿ ಹೇಳಬಹುದು. ಅದೇ ರೀತಿಯಲ್ಲಿ ಸೈನ್ಯಾಧಿಪ ಮಂತ್ರಿ ಕುಜನಾಗಿರೋದರಿಂದ ಸ್ವಲ್ಪ ಅಗ್ನಿ ಭಯಗಳುಂಟಾಗುತ್ತೆ, ಅಥವಾ ಮೇಘಗಳ ಸ್ಫೋಟ ಅಥವಾ ವಾಯುವಿನ ಒಂದು ಹೊಡೆತ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಉಳಿದಂತೆ ಈ ಸಂವತ್ಸರದ ಪಂಚಾಂಗ ಫಲದ ಪ್ರಕಾರ ಎಲ್ಲ ವಿಚಾರಗಳು ಕೂಡ ಅತಿ ಹೆಚ್ಚಿನ ಶುಭ ಫಲಗಳನ್ನು ಕೊಡುವ ದಿಕ್ಕಿನ ಕಡೆಗೆ ಇರುತ್ತೆ. ಇನ್ನು ಗ್ರಹಗಳ ಪರಿವರ್ತನೆಯಲ್ಲಿಯೂ ಕೂಡ ಶನಿ ಮಹಾತ್ಮ ಒಬ್ಬನ್ನು ಬಿಟ್ಟರೆ ಉಳಿದ ಎಲ್ಲ ಗ್ರಹಗಳ ಪರಿವರ್ತನೆ ಈ ಹೊಸ ಸಂವತ್ಸರದಲ್ಲಿ ಉಂಟಾಗುತ್ತೆ. ಸೊ ಈ ಎಲ್ಲ ಬದಲಾಗುವಂತಹ ಗ್ರಹಗಳಿಂದ ಯುಗಾದಿಯ ವರ್ಷ ಭವಿಷ್ಯ ಅನ್ನುವಂಥದ್ದು ಮೇಷರಾಶಿಯವರಿಗೆ ಹೇಗಿರುತ್ತೆ ಅಂತ ನೋಡ್ಕೊಳ್ಳೋಣ. ಮೇಷರಾಶಿಯವರು ಈ ಹೊಸ ಸಂವತ್ಸರದಲ್ಲಿ ಬಹಳಷ್ಟು ಒಳ್ಳೆಯದನ್ನೇ ನೋಡ್ತೀರಾ. ತುಂಬ ಕನ್ಫ್ಯೂಸ್ ಆಗುವಂಥ ಸ್ಥಿತಿಗಳು ಖಂಡಿತ ಇಲ್ಲ. 7.5 ಪ್ರಭಾವಗಳು ತುಂಬ ಕಡಿಮೆನೇ ಇರುತ್ತೆ. ಯಾವ ವಿಚಾರಗಳಲ್ಲಿ ಅಂದರೆ ಪ್ರಾರಂಭದಲ್ಲಿಂದ ಮೇಷರಾಶಿಯವರಿಗೆ ಸ್ವಲ್ಪ ಉದ್ಯೋಗದ ಕಿರಿಕಿರಿಗಳನ್ನು ಮೊದಲು ಸೃಷ್ಟಿ ಮಾಡ್ತಾನೆ ಶನಿ ಮಹಾತ್ಮ 7.5 ರೂಪದಲ್ಲಿ ಬಂದಾಗ. ಅದೆಲ್ಲ ಈ ಹೊಸ ಸಂವತ್ಸರದಲ್ಲಿ ಬಗೆಹರಿಯೋದಕ್ಕೆ ತುಂಬ ಅವಕಾಶಗಳು ಉಂಟಾಗತ್ತೆ. ಅದರಲ್ಲೂ ಕೂಡ ಅಕ್ಟೋಬರ್ 31ರ ನಂತರದಲ್ಲಿ ಮೇಷರಾಶಿಯವರಿಗೆ ತುಂಬ ಅನುಕೂಲಗಳನ್ನು ಕಾಣ್ತೀರ. ಏಕೆಂದರೆ ಗುರುಬಲ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಶತ್ರುವಿನ ರಾಶಿಗೂ ಕೂಡ ಗುರುವಿನ ಅನುಗ್ರಹ ಬೇಕು ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಮೇಷರಾಶಿಗೆ
ಗುರು ಪರಮಯೋಗಕಾರಕನಾಗಿರ್ತಾನೆ. ಹಾಗಾಗಿ ಅವನ ಒಂದು ಅನುಗ್ರಹ ಸಿಕ್ಕಿದಾಗ ಮೇಷರಾಶಿಯವರು ತುಂಬ ಅಭಿವೃದ್ಧಿಗಳನ್ನು ಕಾಣ್ತೀರಾ, ಅದರಲ್ಲಿ ಸಂಶಯವೇ ಇಲ್ಲ ಅಂತ ಕೂಡ ಹೇಳ್ಬೋದು. ಹೆಚ್ಚಿನದಾಗಿ ಈ ಹೊಸ ಸಂವತ್ಸರದಲ್ಲಿ ಮೇಷರಾಶಿಯವರು ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಸೂಕ್ತ. ಅದು ಪಂಚಾಂಗದಲ್ಲೇ ಬರೆದಿದ್ದಾರೆ. ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು ಮೇಷರಾಶಿಯವರು. ಆರೋಗ್ಯದ ವಿಚಾರಗಳಿಗಾಗಿ ಸ್ವಲ್ಪ ಈಶ್ವರನ ಆರಾಧನೆಯನ್ನು ಹೆಚ್ಚಾಗಿ ಮಾಡುವಂಥದ್ದು ಮೇಷರಾಶಿಯವರಿಗೆ ತುಂಬ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಅದರಲ್ಲೂ ಸಹ ಆಂಜನೇಯನ ದರ್ಶನ ಮಾಡುವಂಥದ್ದು ತಿಂಗಳಿಗೊಮ್ಮೆ ಇವೆಲ್ಲ ತುಂಬ ಒಳ್ಳೆಯ ಫಲ ಕೊಡುತ್ತೆ. ಯಾಕೆಂದರೆ ಗುರು ಮತ್ತು ಶನಿ ಒಂದು ಬ್ಯಾಲೆನ್ಸ್ ಮಾಡುವಂತಹ ಗ್ರಹಗಳು. ಶನಿ ಏನಾದರೂ ಕೆಟ್ಟದ್ದು ಮಾಡುವ ಸ್ಥಿತಿಯಲ್ಲಿದ್ದರೆ ಗುರು ಅದನ್ನು ಒಂದು ಅನುಕೂಲದ ಸ್ಥಿತಿಗೆ ತರ್ತಾನೆ, ಅಥವಾ ಅದರ ಕೆಟ್ಟ ಒಂದು ಯೋಗಗಳ ಪ್ರಭಾವಗಳನ್ನು ಗುರು ಕಡಿಮೆ ಮಾಡ್ತಾನೆ, ಒಳ್ಳೆಯದನ್ನು ಕೊಡುವ ಪ್ರಯತ್ನ ಹೆಚ್ಚಾಗಿ ಮಾಡ್ತಾನೆ. ಹಾಗಾಗಿ ಶನಿ ನೆಗೆಟಿವಲ್ಲಿದ್ದರೂ ಕೂಡ ಗುರು ತುಂಬ ಉತ್ತಮ ಸ್ಥಿತಿಗೆ ಬರೋದರಿಂದ ಶನಿಯನ್ನು ಸ್ವಲ್ಪ ತಂಪು ಮಾಡಿಕೊಂಡ್ರೆ ಗುರು ಇನ್ನಷ್ಟು ಒಳ್ಳೇದು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಮೇಷರಾಶಿಯವರು ಈಶ್ವರ ಮತ್ತು ಆಂಜನೇಯನ ದರ್ಶನ ಮಾಡುವಂಥದ್ದು, ಅರ್ಚನೆ, ಅಭಿಷೇಕ ಇಂತಹ ಸೇವೆಗಳನ್ನು ಮಾಡಿಕೊಂಡ್ರೆ ಆ 7.5 ಪ್ರಭಾವಗಳು ತಗ್ಗಿದರೆ ಗುರು ಇನ್ನಷ್ಟು ಒಳ್ಳೇದು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇದನ್ನು ಮೇಷರಾಶಿಯವರು ಈ ಹೊಸ ಸಂವತ್ಸರದಲ್ಲಿ ನೋಡುವಂಥದ್ದು. ಇದರ ಬಗ್ಗೆ ವಿಚಾರ ಮಾಡಿದರೆ ಖಂಡಿತ ಶುಭ ಆಗುತ್ತೆ. ಕೌಟುಂಬಿಕವಾಗಿ ತುಂಬ ಅನುಕೂಲಗಳನ್ನು ನೋಡ್ತೀರಾ. ಹಣಕಾಸಿನ ವಿಚಾರದಲ್ಲಿ ತುಂಬ ಅಭಿವೃದ್ಧಿಗಳು ಉಂಟಾಗುತ್ತೆ ಈ ಹೊಸ ಸಂವತ್ಸರದಲ್ಲಿ. ಅದೇ ರೀತಿ ಖರ್ಚುಗಳು ಕೂಡ ಜಾಸ್ತಿ ಇರುತ್ತೆ. ಪಂಚಾಂಗದಲ್ಲೇ ಹೇಳಿದ್ದಾರೆ ಆದಾಯ 11 ವ್ಯಯ 5 ಅಂತ. ಸೊ ಮೇಷರಾಶಿಯವರಿಗೆ ಆದಾಯ ತುಂಬ ಅದ್ಭುತ ಸ್ಥಿತಿಯಲ್ಲಿದೆ. 11 ಸಂಖ್ಯೆ ಆದಾಯದ ಸಂಖ್ಯೆ ಆದರೆ ವ್ಯಯ ಅನ್ನುವಂಥದ್ದು 5 ಅಂತ ಹೇಳಿದ್ದಾರೆ. ಅಂದರೆ ರೇಷಿಯೋ ಡಬಲ್ ಇದೆ. ಮೇಷರಾಶಿಯವರಿಗೆ ಹಣಕಾಸಿನ ಅಭಿವೃದ್ಧಿಗಳು ಖಂಡಿತವಾಗ್ಲೂ ಆಗುತ್ತೆ. ಇನ್ನು ಮೇ ಅಥವಾ ಜೂನ್ 1 ನಂತರದಲ್ಲಿ ಏನಾದರೂ ತುಂಬ ಧನವ್ಯಯ ಅನ್ನುವಂಥದ್ದು ಆದರೂ ಕೂಡ ಅದು ಒಂದು ಸ್ಥಿರವಾದ ಆಸ್ತಿಪಾಸ್ತಿಗಳು ಅಥವಾ ಪ್ರಾಪರ್ಟಿ ಇಂತಹ ವಿಚಾರಗಳಿಗೆ ಧನವ್ಯಯ ಆಗುತ್ತೆ. ಇದು ಮೇಷರಾಶಿಯವರಿಗೆ ಒಂದು ಶಾಶ್ವತವಾದ ಆಸ್ತಿಪಾಸ್ತಿಗಳನ್ನು ಬಲ ಮಾಡಿಕೊಳ್ಳೋದಕ್ಕೆ ಖಂಡಿತವಾಗ್ಲೂ ಈ ಸಂವತ್ಸರ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಇನ್ನು ಯಾವುದೇ ಕೌಟುಂಬಿಕವಾಗಿ ಸ್ವಲ್ಪ ವಾಗ್ವಾದಗಳನ್ನು ಮೇಷರಾಶಿಯವರು ಯಾವಾಗ ಶನಿ 12ನೇ ಮನೆಯಲ್ಲಿ 7.5 ರೂಪದಲ್ಲಿ ಬರ್ತಾನೆ, ವಾಕ್ಯಗಳನ್ನು ಸೌಮ್ಯ ಮಾಡ್ಕೊಳ್ಳಿ. ಅನವಶ್ಯಕ ಮಾತುಗಳನ್ನು ಆಡದೇ ಇರೋದು ಒಳ್ಳೆಯದು. ಯಾಕೆಂದರೆ ಒಳ್ಳೇದು ಹೇಳಿದರೂ ನಿಷ್ಠುರ ಆಗುತ್ತೆ ಅಂದಾಗ ಸ್ವಲ್ಪ ಮೌನ ಆಗೋದು ಬೆಟರ್ ಅಂತ ಅಂದ್ಕೊಳ್ತೇನೆ. ಮೇಷರಾಶಿಯವರು ಇನ್ನು ಮುಂದಿನ 7.5 ಪ್ರಾರಂಭದ ಸಮಯಗಳು ವೃತ್ತಿ ಜೀವನದ ಬಗ್ಗೆ ಏರುಪೇರುಗಳನ್ನು ಸೃಷ್ಟಿ ಮಾಡಿದರೆ ಈಗ ಅದೆಲ್ಲ ಸರಿ ಹೊಂದುತ್ತೆ. ಸ್ವಲ್ಪ ವಾಕ್ಯಗಳು ಕುಟುಂಬದಲ್ಲಿ ನಿಷ್ಠುರಗಳನ್ನು ಉಂಟು ಮಾಡುವಂಥದ್ದು ಅಥವಾ ಅನಾರೋಗ್ಯದ ವಿಚಾರಗಳಿಗಾಗಿ ಧನವ್ಯಯ ಆಗುವಂಥದ್ದು, ಇದೆರಡೂ ಶನಿ ಪ್ರಭಾವಗಳಿಂದ ಉಂಟಾಗುವಂಥದ್ದು. ಕುಟುಂಬದಲ್ಲಿ ಯಾರಿಗಾದರೂ ಅನಾರೋಗ್ಯ ಉಂಟಾಗುವಂಥದ್ದು, ಅದರಲ್ಲೂ ಶನಿ 12ನೇ ಮನೆಯಲ್ಲಿರುವಂಥವನು 9ನೇ ಮನೆಯನ್ನು ನೋಡ್ತಾನೆ, ಅಂದರೆ ಪಿತೃಸ್ಥಾನವನ್ನು ನೋಡ್ತಾನೆ. ತಂದೆಯ ಆರೋಗ್ಯದ ವಿಚಾರಗಳಿಗಾಗಿ ಧನವ್ಯಯ ಆಗುವಂಥದ್ದು. ಈ ರೀತಿಯಾಗಿ ಆರೋಗ್ಯದ ವಿಚಾರಗಳಿಗಾಗಿ ಹಣಕಾಸಿನ ಖರ್ಚುಗಳು ಸ್ವಲ್ಪ ಜಾಸ್ತಿ ಆಗುತ್ತೆ. ಇದನ್ನು ಅವಾಯ್ಡ್ ಮಾಡ್ಕೊಳ್ಳೋದಕ್ಕೆ ಅಂತಲೇ ನಾನು ಪ್ರಾರಂಭದಲ್ಲೇ ತಿಳಿಸಿದ್ದೇನೆ. ಈಶ್ವರ ಮತ್ತು ಆಂಜನೇಯನ ದರ್ಶನ ಮಾಡಿ ಅಭಿಷೇಕ ಇಂತಹ ಅರ್ಚನೆಗಳನ್ನು ಸೇವೆಗಳನ್ನು ಮಾಡಿಕೊಳ್ಳಿ. ವಿಶೇಷವಾಗಿ ನಿಮಗೆ ಬರುವಂತಹ ಸಾಮಾನ್ಯವಾಗಿ ಈಗ ಎಲ್ಲರೂ ಮಂತ್ರ ಪಠನೆಗಳನ್ನು, ಅದರಲ್ಲೂ ಈಶ್ವರ ಮತ್ತು ಆಂಜನೇಯನಿಗೆ ಸಂಬಂಧಪಡುವಂಥದ್ದು ಬಹಳಷ್ಟು ತಿಳ್ಕೊಂಡಿರ್ತೀರಿ. ಹೊಸದಾಗಿ ಏನೋ ಕಲಿಯುವ ಅವಶ್ಯಕತೆಗಳಿಲ್ಲ. ಏನು ಬರುತ್ತೋ ಅದನ್ನೇ ನಿತ್ಯ ಪಠನೆ ಮಾಡಿದರೆ ಖಂಡಿತ ಅನುಕೂಲಗಳನ್ನು ಕಾಣ್ತೀರ. ಇನ್ನು ಅಣ್ಣ ತಮ್ಮಂದಿರು ಅಥವಾ ಅಕ್ಕ ತಂಗಿಯರ ನಡುವೆ ಯಾವುದಾದ್ರೂ ವ್ಯಾವಹಾರಿಕ ಪ್ರಾಪರ್ಟಿ, ಭೂಮಿಗೆ ಸಂಬಂಧಪಡುವಂತಹ ವಿಚಾರಗಳಿದ್ದರೆ ಜೂನ್ 1ನೇ ತಾರೀಕಿಂದ ಅಕ್ಟೋಬರ್ ಒಳಗಡೆ ಅದನ್ನೆಲ್ಲ ಪರಿಹಾರ ಮಾಡಿಕೊಳ್ಳೋದು ತುಂಬ ಒಳ್ಳೆಯದು. ಯಾಕೆಂದರೆ ಪ್ರಾಪರ್ಟಿ ಸ್ಥಾನದಲ್ಲೇ ಗುರು ಉಚ್ಚ ಕ್ಷೇತ್ರದಲ್ಲಿರ್ತಾನೆ. ಭೂಮಿಗೆ ಸಂಬಂಧಪಡುವಂತಹ ವಿಚಾರಗಳು ಯಾರದೇ ಜೊತೆಯಲ್ಲಿ ಪಾರ್ಟ್ನರ್ಶಿಪ್ ರೀತಿಯಲ್ಲಿದ್ದರೆ ಮೇಷರಾಶಿಯವರು ಈಗ ಅದನ್ನೆಲ್ಲ ಇತ್ಯರ್ಥ ಮಾಡಿಕೊಳ್ಳುವಂಥದ್ದು ಖಂಡಿತ ಒಳ್ಳೆಯದು. ಯಾಕೆಂದರೆ ಅಕ್ಟೋಬರಿಂದ ನೆಕ್ಸ್ಟ್ ಜನವರಿ ತನಕ 2027 ಜನವರಿ ತನಕ ತುಂಬ ಉತ್ತಮವಾದಂತಹ ಒಂದು ಗುರುಬಲ ಪ್ರಾರಂಭ ಆಗುತ್ತೆ.
ಫೌಂಡೇಶನ್ ಅನ್ನುವಂಥದ್ದು ಜೂನ್ ತಿಂಗಳಿಂದನೇ ಪ್ರಾರಂಭ ಆಗಿರುತ್ತೆ. ಸೊ ಸ್ಥಿರ ಆಸ್ತಿಗಳ ವಿಚಾರದಲ್ಲಿ ಒಂದು ಸ್ಥಿರವಾದ ನಿಲುವನ್ನು ಕಂಡುಕೊಳ್ಳೋದಕ್ಕೆ ಮೇಷರಾಶಿಯವರಿಗೆ ಈ ಹೊಸ ಸಂವತ್ಸರ ತುಂಬ ಅದ್ಭುತವಾದ ಸಮಯ. ಹಾಗೆ ತಾಯಿಯ ಆರೋಗ್ಯದ ವಿಚಾರಗಳಲ್ಲಿ ಅಭಿವೃದ್ಧಿಗಳನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಏನಾದರೂ ತುಂಬ ಲಾಂಗ್ ಟರ್ಮಿಂದ ಸಮಸ್ಯೆಗಳಿದ್ದರೆ ಅದಕ್ಕೂ ಕೂಡ ಪರಿಹಾರಗಳು ಖಂಡಿತವಾಗ್ಲೂ ಸಿಗುತ್ತೆ. ತಾಯಿಗೂ ಕೂಡ ಬಹಳಷ್ಟು ವಿಚಾರಗಳಲ್ಲಿ ಅಭಿವೃದ್ಧಿಗಳು ಉಂಟಾಗುತ್ತೆ. ಹೊಸ ವಾಹನಗಳನ್ನು ಖರೀದಿ ಮಾಡೋದಕ್ಕೆ ಇವೆಲ್ಲ ಈ ಹೊಸ ಸಂವತ್ಸರ ಅನ್ನುವಂಥದ್ದೇನಿದೆ ಮೇಷರಾಶಿಯವರಿಗೆ ಜೂನ್ 1ನೇ ತಾರೀಕಿನ ನಂತರದಿಂದ ಆಲ್ಮೋಸ್ಟ್ 2027 ಜನವರಿ ತನಕನೂ ಕೂಡ ತುಂಬ ಉತ್ತಮವಾದಂತಹ ಸಮಯ ಇದೆ. 7.5 ಸಮಯದಲ್ಲೂ ಕೂಡ ಮೇಷರಾಶಿಯವರು ಅಭಿವೃದ್ಧಿಗಳನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಒಂದು ಕಡೆಯಿಂದ ಒಳ್ಳೆಯದನ್ನು ನೋಡ್ತಾನೆ ಬರ್ತೀರಾ. ಸಣ್ಣ ಪುಟ್ಟ ವಿಮರ್ಶಾತ್ಮಕ ವಿಚಾರ ಏನು ಅಂದರೆ ವಾಗ್ವಾದಗಳನ್ನು ಮಾಡಿಕೊಳ್ಬೇಡಿ. ಕುಟುಂಬದಲ್ಲಿ ತುಂಬ ಹತ್ತಿರದ ಸಂಬಂಧಗಳು ನಿಷ್ಠುರಗಳನ್ನು ಸೃಷ್ಟಿ ಮಾಡಿಬಿಡುತ್ತೆ ಈ ಸಮಯದಲ್ಲಿ. ಅಥವಾ ಅನವಶ್ಯಕ ಏನಾದರೂ ಕೆಟ್ಟ ಹೆಸರು ಬರುವಂಥದ್ದು ಇಂಥದ್ದಕ್ಕೆ ಆಪಾದನೆಗಳಿಗೂ ಕೂಡ ಶನಿ ಸ್ವಲ್ಪ ಕಾರಣನಾಗ್ತಾನೆ. ಇದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಅಭಿವೃದ್ಧಿಗಳಿಗೆ ಯಾವುದೇ ಸಮಸ್ಯೆ ಇಲ್ಲ. ಇನ್ನು ಸಂತಾನದ ಅಂಚಿನಲ್ಲಿರುವಂಥವರಿಗೆ ಇದಕ್ಕಿಂತ ಉತ್ತಮವಾದ ಸಮಯ ಮೇಷರಾಶಿಯವರಿಗೆ ಸಿಗೋದಿಲ್ಲ. ಅದರಲ್ಲೂ ಪುತ್ರ ಸಂತಾನ ಇದೆಲ್ಲ ತುಂಬ ಉತ್ತಮ ಯೋಗದಲ್ಲಿ, ಅಂದರೆ ಒಂದು ಸರಸ್ವತಿಯ ಅನುಗ್ರಹ, ಗುರು ವಿದ್ಯೆಯನ್ನು ಕೊಡುವಂತಹ ಗ್ರಹ ಮೇಷರಾಶಿಯವರಿಗೆ ಅವನು ಸಂತಾನ ಸ್ಥಾನದಲ್ಲೇ ಇರ್ತಾನೆ. ಸರಸ್ವತಿಯ ಒಂದು ಅನುಗ್ರಹ, ಗುರುವಿನ ಅನುಗ್ರಹ ಇರುವಂತಹ ಒಂದು ಉತ್ತಮವಾದಂತಹ ಸಂತಾನ ಪಡೆಯೋದಕ್ಕೆ ಮೇಷರಾಶಿಯವರಿಗೆ ಇದು ತುಂಬ ಉತ್ತಮವಾದಂತಹ ಸಮಯ ಆಗಿರುತ್ತೆ. ಆಲ್ಮೋಸ್ಟ್ ಜೂನ್ 1ನೇ ತಾರೀಕಿಂದ 2027 ಜನವರಿ ತನಕ ಮೇಷರಾಶಿಯವರಿಗೆ ಗುರುಬಲ ಇರುತ್ತೆ. ಇದರ ಅನುಕೂಲಗಳನ್ನು ಖಂಡಿತವಾಗ್ಲೂ ನೋಡ್ತೀರಾ ನೀವು. ಇನ್ನು ಯಾವುದೇ ಹೊಸ ಸ್ನೇಹಿತರನ್ನು ಮಾಡಿಕೊಳ್ಬೇಡಿ. ಪಾರ್ಟ್ನರ್ಶಿಪ್ ಇಂತಹ ವ್ಯವಹಾರಗಳಲ್ಲಿ ಏನಾದರೂ ತುಂಬ ದೊಡ್ಡ ಪ್ರಮಾಣದ ಪರಿವರ್ತನೆಗಳು ಅಥವಾ ಹೂಡಿಕೆಗಳನ್ನು ಮಾಡುವಂತಹ ವಿಚಾರಗಳಿದ್ದರೆ ಅಕ್ಟೋಬರ್ ನಂತರ ಮಾಡಿಕೊಳ್ಳುವಂಥದ್ದು ತುಂಬ ಒಳ್ಳೆಯದು. ಅಥವಾ ಆ ಸಮಯದಲ್ಲಿ ಯಾವುದಾದ್ರೂ ಆಫರ್ಗಳು ಬಂದರೆ ಖಂಡಿತ ತಗೊಳ್ಬೋದು. ಮೇಷರಾಶಿಯವರಿಗೆ ಇದು ತುಂಬ ಒಳ್ಳೆಯ ಸಮಯ. ತುಂಬ ನಂಬಿಕಸ್ಥರಿಂದ ಕೆಲವೊಂದಷ್ಟು ನಿಷ್ಠೂರಗಳು ಅಥವಾ ಹಣಕಾಸಿನಲ್ಲಿ ತೊಂದರೆಗಳು ಉಂಟಾಗೋದಕ್ಕೆ ಶನಿ 6ನೇ ಮನೆ ನೋಡುವಂಥದ್ದು ಸ್ವಲ್ಪ ಕಾರಣ ಆಗುತ್ತೆ. ಅದು ಅವನು ವ್ಯಯಸ್ಥಾನದಲ್ಲಿ ಕೂತು ಷಷ್ಠಭಾವವನ್ನು ನೋಡ್ತಾನೆ. ತುಂಬ ಹತ್ತಿರದವರು ಕೂಡ ಶತ್ರುಗಳಾಗೋದಕ್ಕೆ ಇದು ಒಂದು ಕಾರಣ ಆಗುತ್ತೆ ಅಂತ ಹೇಳುತ್ತೆ. ಮತ್ತು ಇದಕ್ಕೆ ವಿಶೇಷವಾದ ಪರಿಹಾರದ ಅವಶ್ಯಕತೆ ಇಲ್ಲ. ಈಶ್ವರ ಮತ್ತು ಆಂಜನೇಯನ ಆರಾಧನೆ ಮಾಡಿ ಖಂಡಿತ ಶುಭ ಆಗುತ್ತೆ. ಇನ್ನು ದಾಂಪತ್ಯ ಮತ್ತು ವೈವಾಹಿಕ ಜೀವನದ ವಿಚಾರಕ್ಕೆ ಬರೋದಾದರೆ ಮೇಷರಾಶಿಯವರಿಗೆ ದಂಪತಿಗಳ ನಡುವೆ ಸಾಮರಸ್ಯ ಮತ್ತು ಅಭಿವೃದ್ಧಿಗಳನ್ನು ಒಬ್ಬರಿಂದ ಒಬ್ಬರಿಗೆ ತುಂಬ ನೋಡ್ತೀರಾ. ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಒಬ್ಬರಿಂದ ಒಬ್ಬರಿಗೆ ಪರಿಹಾರ ಮಾಡಿಕೊಳ್ಳೋದಕ್ಕೆ ಒಂದು ಒಳ್ಳೆಯ ಸಪೋರ್ಟ್ ಅನ್ನುವಂಥದ್ದು ಸಿಗುತ್ತೆ. ಇನ್ನು ವಿವಾಹದ ಅಂಚಿನಲ್ಲಿರುವಂಥವರು ಈ ಒಂದು ಒಳ್ಳೆಯ ಸಮಯವನ್ನು ಕಳ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಬಹಳಷ್ಟು ಸಂಕಷ್ಟಗಳನ್ನು ನೋಡಬೇಕಾಗುತ್ತೆ ಮೇಷರಾಶಿಯವರು ವೈವಾಹಿಕ ಜೀವನದ ವಿಚಾರದಲ್ಲಿ. ಅಂದರೆ ವಿವಾಹದ ಅಂಚಿನಲ್ಲಿರುವಂಥವರಿಗೆ ಆಲ್ಮೋಸ್ಟ್ 2027 ಜೂನ್ ಸಮಯಗಳಲ್ಲಿ ಶನಿ ಕೂಡ ಮೇಷರಾಶಿಗೆ ಬರ್ತಾನೆ. ಅಂದರೆ ನಿಮಗೆ ಆಲ್ಮೋಸ್ಟ್ ಇನ್ನು ಒಂದು ವರ್ಷ 3 ತಿಂಗಳ ಕಾಲಾವಕಾಶ ಇದೆ. ಗುರುಬಲ ಕೂಡ ಇರುತ್ತೆ. ಶನಿ ಜನ್ಮರಾಶಿಗೆ ಬಂದಾಗ ಅವನ ದೃಷ್ಟಿ ಅನ್ನುವಂಥದ್ದು ಮಾಂಗಲ್ಯ ಸ್ಥಾನದ ಮೇಲೆ ಬೀಳ್ತಾ ಇರುತ್ತೆ. ಶನಿ ನೀಚ ಕ್ಷೇತ್ರದಲ್ಲಿರ್ತಾನೆ ಜನ್ಮರಾಶಿಯಲ್ಲಿ. ಸೊ ಶನಿ ಪರಿವರ್ತನೆ ಆಗೋದಕ್ಕಿಂತ ಮುಂಚೆ ಸಿಗುವ ಒಂದೇ ಒಂದು ಗುರುಬಲ ಮೇಷರಾಶಿಯವರಿಗೆ ಇದು. ಈ ಸಮಯಗಳಲ್ಲಿ ವಿವಾಹಗಳನ್ನು ಖಂಡಿತವಾಗ್ಲೂ ಪೋಸ್ಟ್ಪೋನ್ ಮಾಡಬೇಡಿ. ಅದರಲ್ಲೂ ಅಕ್ಟೋಬರ್ 31ನೇ ತಾರೀಕಿನ ನಂತರ ಏನು ಗುರುಬಲ ಪ್ರಾರಂಭ ಆಗುತ್ತೆ, ಇದು ನಿಮ್ಮ ಪೂರ್ವಜನ್ಮದ ಪುಣ್ಯ ಅನ್ನುವಂಥದ್ದು ತುಂಬ ಉತ್ತಮ ಸ್ಥಿತಿಯಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಒಂದು ಉತ್ತಮವಾದ ಜ್ಞಾನ, ಒಂದು ಉತ್ತಮವಾದ ಸಂತಾನ, ಒಂದು ಉತ್ತಮವಾದ ಕುಟುಂಬ ಇವೆಲ್ಲ ಪಡಿಬೇಕಾದ್ರೆ ಪೂರ್ವಜನ್ಮದ ಪುಣ್ಯ ಇರಬೇಕು ಅಂತ ಸಹ ಹೇಳ್ತೇವೆ. ಅಂತಹ ಪುಣ್ಯಸ್ಥಾನದಲ್ಲಿ ಗುರುಬಲ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಸೊ ಮೇಷರಾಶಿಯವರಿಗೆ ವಿವಾಹ ಮತ್ತು ಸಂತಾನ ಇದೆರಡಕ್ಕೂ ಈ ಒಂದು ಸಂವತ್ಸರ ಅದ್ಭುತ ಫಲಗಳನ್ನು ಕೊಡುವಂಥದ್ದು. ಸುಲಭವಾಗಿ ಸಿಕ್ಕಿದಾಗ ಅದನ್ನೆಲ್ಲ ಕೈ ಬಿಟ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಮೇಷರಾಶಿಯವರಿಗೆ
ವೈವಾಹಿಕ ಜೀವನ, ಉದ್ಯೋಗ ಈ ವಿಚಾರಗಳಲ್ಲಿ ತುಂಬ ಏರುಪೇರುಗಳನ್ನು ನೋಡುವಂತಹ ಸಂದರ್ಭಗಳು ಬರುತ್ತೆ. ಸೊ ನೇರವಾಗಿ ಹೇಳೋದಾದರೆ ಮುಂದಿನ ವರ್ಷ 2027 ಜನವರಿ ಒಳಗಡೆ ಮೇಷರಾಶಿಯವರು ಯಾರ್ಯಾರು ವಿವಾಹದ ಅಂಚಿನಲ್ಲಿದ್ದೀರಾ ಅವರಿಗೆಲ್ಲ ತುಂಬ ಉತ್ತಮವಾದಂತಹ ಸಮಯ. ಇಂತಹ ಸಮಯಗಳನ್ನು ವ್ಯರ್ಥ ಮಾಡಿಕೊಳ್ಬೇಡಿ. ವೈವಾಹಿಕ ಜೀವನ ತುಂಬ ಶುಭ ಆಗುತ್ತೆ. ಇದರ ಬಗ್ಗೆ ಗಮನ ಕೊಡುವಂಥದ್ದು ಅತ್ಯಂತ ಅವಶ್ಯಕ. ಅದೇ ರೀತಿಯಲ್ಲಿ ಯಾವುದೇ ಮೃತ್ಯುಬಾಧೆ ಅಥವಾ ಕಂಟಕಗಳು ಬಾಧಿಸೋದಿಲ್ಲ. ಈ ಸಂವತ್ಸರ ಮೇಷರಾಶಿಯವರು ತುಂಬ ಧೈರ್ಯವಾಗಿ ಮುನ್ನುಗ್ಗುವಂತಹ ಸಮಯ. ಹಲವಾರು ವಿಚಾರಗಳಲ್ಲಿ ಅಭಿವೃದ್ಧಿಗಳನ್ನು ಕಾಣ್ತೀರಾ. ಹೊಸ ಪ್ರಾಪರ್ಟಿ, ವಾಹನ, ಸ್ಥಿರ ಆಸ್ತಿಪಾಸ್ತಿಗಳು, ಅದೇ ರೀತಿಯಾಗಿ ವಿವಾಹ, ಸಂತಾನ, ಉದ್ಯೋಗದಲ್ಲಿ ಅಭಿವೃದ್ಧಿ ಎಲ್ಲದನ್ನು ಕೂಡ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಭಾಗ್ಯೋದಯಗಳನ್ನು ಕೊಡೋದಕ್ಕೆ ಭಾಗ್ಯಾಧಿಪತಿ ಗುರು ಉಚ್ಚ ಕ್ಷೇತ್ರದಲ್ಲಿರ್ತಾನೆ. ಪಿತ್ರಾರ್ಜಿತ ಆಸ್ತಿಪಾಸ್ತಿಗಳು ತುಂಬ ಅಭಿವೃದ್ಧಿಯನ್ನು ಪಡ್ಕೊಳ್ಳುತ್ತೆ. ಈ ಹೊಸ ಸಂವತ್ಸರ ಪಂಚಾಂಗದಲ್ಲಿ ಆದಾಯದ ಅಭಿವೃದ್ಧಿಗಳನ್ನು ತಿಳಿಸಿದೆ. ಸೊ ಅದು ಬಹಳ ಶುಭ. 11ರ ಸಂಖ್ಯೆಯಲ್ಲಿ ಅಂದರೆ ತುಂಬ ದೊಡ್ಡ ಪ್ರಮಾಣದ ಒಂದು ಆದಾಯ ಅಂತಲೇ ಹೇಳ್ಬೋದು. ಇದನ್ನ ಮೇಷರಾಶಿಯವರು ಭಾಗ್ಯೋದಯ ಹಾಗೂ ಪಿತೃವಿನ ಒಂದು ಅನುಗ್ರಹ, ಆಶೀರ್ವಾದ, ಅಭಿವೃದ್ಧಿಗಳು, ಆಸ್ತಿಪಾಸ್ತಿಗಳು ಖಂಡಿತ ಶುಭ ಫಲಗಳನ್ನು ಕೊಡುತ್ತೆ. ಸೊ ಬಹಳ ಸಮಯದಿಂದ ಮೇಷರಾಶಿಯವರು ಉದ್ಯೋಗದ ಒಂದು ಜಿಜ್ಞಾಸೆಗಳಲ್ಲಿದ್ದರೆ ಈಗ ಅದಕ್ಕೆ ಒಂದು ಉತ್ತಮವಾದ ಪರಿಹಾರ ಸಿಗುತ್ತೆ. ಅದರಲ್ಲೂ ಈ ಡಿಸೆಂಬರ್ ವರ್ಷದ ಅಂತ್ಯ ಭಾಗದಲ್ಲಿ ರಾಹು ಕರ್ಮ ಉದ್ಯೋಗ ಕ್ಷೇತ್ರಕ್ಕೆ ಬರುವಂಥದ್ದು ಕೂಡ ಅದೇ ಸಮಯದಲ್ಲಿ ಅಕ್ಟೋಬರಲ್ಲಿ ಗುರುಬಲ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಈ ಎರಡು ಗುರು ಮತ್ತು ರಾಹುವಿನ ಪರಿವರ್ತನೆ ಮೇಷರಾಶಿಯವರಿಗೆ ಉದ್ಯೋಗ ಕ್ಷೇತ್ರದಲ್ಲಿ ಒಂದು ದೊಡ್ಡ ಪ್ರಮಾಣದ ಅಭಿವೃದ್ಧಿಯನ್ನು ಕೊಡುತ್ತೆ. ಸೊ ಬಹಳ ನಿರೀಕ್ಷೆ ಇಟ್ಕೊಂಡಿದ್ದೀರಾ. ಅದನ್ನು ಆ ಸಮಯದಲ್ಲಿ ಯಾವುದೇ ಆಪರ್ಚುನಿಟಿಗಳು ಬಂದರು ಅಂದರೆ ಜೂನ್ 1ರಿಂದ ಆಲ್ಮೋಸ್ಟ್ ಮುಂದಿನ ವರ್ಷ ಜನವರಿ ತನಕ ಮೇಷರಾಶಿಯವರು ಉದ್ಯೋಗದಲ್ಲಿ ಒಂದು ಸ್ಥಿರತೆಗಳನ್ನು ಕಾಪಾಡಿಕೊಳ್ಬೇಕು. ಈ ಒಂದು ವರ್ಷದಲ್ಲಿ ಬೇಕಾದಷ್ಟು ಅಭಿವೃದ್ಧಿಗಳನ್ನು ಕಾಣ್ತೀರಾ. ತುಂಬ ಚಂಚಲತೆಗಳನ್ನು ಉದ್ಯೋಗ ಕ್ಷೇತ್ರದಲ್ಲಿ ಇಟ್ಕೊಳ್ಬೇಡಿ. ಯಾಕೆಂದರೆ ನಿಮ್ಮ ಜನ್ಮರಾಶಿಗೆ ಶನಿ ಬರುವಂಥವನಿದ್ದಾನೆ. ಅದು 2027 ಜೂನ್ ನಂತರದಲ್ಲಿ ಪ್ರಾರಂಭ ಆಗುವಂತಹ ಸಮಯ. ಒಮ್ಮೆ ಶನಿ ಜನ್ಮರಾಶಿಗೆ ಬಂದಾಗ 2 ಕ್ಷೇತ್ರಗಳಿಗೆ ನೇರವಾಗಿ ಅವನು ತೊಂದರೆ ಮಾಡ್ತಾನೆ. ಒಂದು ವೈವಾಹಿಕ ಜೀವನ, ಇನ್ನೊಂದು ಉದ್ಯೋಗ ಕ್ಷೇತ್ರ. ಹಾಗಾಗಿ ಮುಂದೆ ಬರುವ ದಿನಗಳಿಗೆ ಈ ಒಂದು ಹೊಸ ಸಂವತ್ಸರ ಸಂಪೂರ್ಣ ವರ್ಷ ಪೂರ್ತಿ ಮೇಷರಾಶಿಯವರಿಗೆ ಉದ್ಯೋಗದಲ್ಲಿ ಅತ್ಯದ್ಭುತವಾದಂತಹ ಒಂದು ಅಭಿವೃದ್ಧಿಗಳನ್ನು ಕಾಣ್ಬೋದು. ಪ್ರಯತ್ನಗಳನ್ನು ಖಂಡಿತವಾಗ್ಲೂ ಮಾಡಿ. ಈ ಸಮಯದಲ್ಲಿ ಬರುವಂತಹ ಯಾವುದೇ ಆಪರ್ಚುನಿಟಿಗಳನ್ನು ಮಿಸ್ ಮಾಡಿಕೊಳ್ಬೇಡಿ. ಮುಂದೆ ಇದು ತುಂಬ ದೊಡ್ಡ ಪ್ರಮಾಣದ ಅಭಿವೃದ್ಧಿಯನ್ನು ಕೊಡುತ್ತೆ. ಅಥವಾ ಯಾವುದೇ ಏರುಪೇರುಗಳು ಬರುವಂಥದ್ದಿದ್ದರೂ ಕೂಡ ಮೇಷರಾಶಿಯವರು ಮುಂದಿನ ಒಂದು 4-5 ವರ್ಷಗಳಿಗೆ ಒಂದು ಸ್ಥಿರವಾದ ಉದ್ಯೋಗದ ವ್ಯವಸ್ಥೆಯನ್ನು ಕಂಡುಕೊಳ್ಳೋದಕ್ಕೆ ಪರಾಭವ ಸಂವತ್ಸರ ಖಂಡಿತ 100ಕ್ಕೆ 100 ಅನುಕೂಲಗಳನ್ನು ಮಾಡಿಕೊಡುತ್ತೆ. ಲಾಭಸ್ಥಾನಾಧಿಪತಿ ಶನಿ ವ್ಯಯದಲ್ಲಿರ್ತಾನೆ, ರಾಹು ಕರ್ಮದಲ್ಲಿರ್ತಾನೆ. ಸೊ ಪರಿಶ್ರಮ ಜಾಸ್ತಿ ಇರುತ್ತೆ, ಲಾಭ ಸ್ವಲ್ಪ ಕಡಿಮೆ ಇರುತ್ತೆ. ಅಕಸ್ಮಾತ್ ಲಾಭ ಜಾಸ್ತಿ ಬಂದರೂ ಕೂಡ ಇಮ್ಮಿಡಿಯೇಟಾಗಿ ಯಾವುದೋ ಒಂದಕ್ಕೆ ಇನ್ವೆಸ್ಟ್ ಮಾಡುವಂತಹ ಒಂದು ಸಂದರ್ಭಗಳು ಸೃಷ್ಟಿಯಾಗುತ್ತೆ. ಬಟ್ ಇವೆಲ್ಲದರ ಬಗ್ಗೆ ಹೆಚ್ಚೇನು ತಲೆ ಕೆಡಿಸ್ಕೊಳ್ಳುವ ಅವಶ್ಯಕತೆಗಳಿಲ್ಲ. ಮೇಷರಾಶಿಯವರಿಗೆ ವರ್ಷ ಪೂರ್ತಿ ಶುಭ ಫಲ ಅಂತಲೇ ಹೇಳ್ಬೋದು. ಯಾರೂ ಏನು ತುಂಬ ನೆಗೆಟಿವಲ್ಲಿ ಇರೋದಿಲ್ಲ. ಸೊ ಡಿಸೆಂಬರ್ ನಂತರದಲ್ಲಿ ಈ ವರ್ಷದ ಅಂತ್ಯ ಭಾಗದಲ್ಲಿ ಏನು ಕೇತು 4ನೇ ಮನೆಗೆ ಬರ್ತಾನೆ. 2 ವಿಚಾರಗಳಲ್ಲಿ ಗಮನ ಕೊಡಬೇಕು. ಡಿಸೆಂಬರ್ ನಂತರ ವರ್ಷದ ಅಂತ್ಯ ಭಾಗದ ಸಮಯದಲ್ಲಿ ಒಂದು ವಾಹನ, ಇನ್ನೊಂದು ಮಾತೃವಿನ ಆರೋಗ್ಯ. ಇದೆರಡಕ್ಕೆ ಸ್ವಲ್ಪ ನೆಗೆಟಿವ್ ಇರುತ್ತೆ. ಅದು ಕೂಡ ವರ್ಷದ ಅಂತ್ಯ ಭಾಗದಲ್ಲಿ. ಸೊ ಈ ಯುಗಾದಿ, ಹೊಸ ವರ್ಷದ ಪ್ರಾರಂಭ, ಹೊಸ ಸಂವತ್ಸರದ ಪ್ರಾರಂಭ ಮೇಷರಾಶಿಯವರಿಗೆ ಬಹಳಷ್ಟು ಅಭಿವೃದ್ಧಿಗಳನ್ನು ಹೇಳಿದೆ. ಎಷ್ಟು ಪ್ರಯತ್ನಗಳನ್ನು ಈ ವರ್ಷದಲ್ಲಿ ಮಾಡ್ತೀರಾ ಅಷ್ಟು ಅಭಿವೃದ್ಧಿಗಳನ್ನು ಕಾಣ್ತೀರಾ. ಕಳೆದ 1-2 ವರ್ಷಗಳಿಂದ ನಿಂತಿರುವಂತಹ ಉದ್ಯೋಗ ಕ್ಷೇತ್ರದ ವಿಚಾರಗಳಲ್ಲಿ ಬರುವ ಸಮಸ್ಯೆಗಳು ಈಗ ಪರಿಹಾರ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ತುಂಬ ಪ್ರಯತ್ನ ಮಾಡಿ ಈಗ ನಿರಾಶರಾಗಬೇಡಿ. ಈ ವರ್ಷ ತುಂಬ ಇನ್ನಷ್ಟು ಪ್ರಯತ್ನಗಳನ್ನು ಹೆಚ್ಚಿಸ್ಕೊಳ್ಳಿ. ಖಂಡಿತ ನೀವು ರಿಸಲ್ಟನ್ನು ಕಾಣ್ತೀರಾ. ಸೊ ಹೊಸ ಸಂವತ್ಸರ ಎಲ್ಲ ವೀಕ್ಷಕರಿಗೂ ಕೂಡ ಶುಭ ಫಲಗಳನ್ನೇ ಕೊಡುವಂಥದ್ದಾಗಲಿ. ಮತ್ತೊಮ್ಮೆ ಯುಗಾದಿ, ಹೊಸ ವರ್ಷದ
ಶುಭಾಶಯಗಳನ್ನು ಹೇಳ್ತಾ ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಎಲ್ಲ ವೀಕ್ಷಕರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು.